ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕರಗಶಕ್ತೋತ್ಸವ ಭಾವೈಕ್ಯತೆಯ ಪ್ರತೀಕವಾಗಿ ಬೆಂಗಳೂರಿನ ಕಾಟನ್ಪೇಟೆ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಹಜರತ್ ತವಕಲ್ ಮಸ್ತಾನ್ ದರ್ಗಾಗೆ ಕರಗಶಕ್ತೋತ್ಸವ ಭೇಟಿಯನ್ನು ನೀಡುತ್ತೆ. ಇಲ್ಲಿಗೆ ಆಗಮಿಸಿ ನನ್ನ ಹಿಂಭಾಗದಲ್ಲಿ ನೀವು ಏನಾಗ ಗಮನಿಸ್ತಾ ಇದ್ದೀರಾ, ಹೂಗಳಿಂದ ಸಿಂಗರಿಸಿರ್ತಕ್ಕಂಥ ಈ ಒಂದು ದರ್ಗಾದ ಒಳಭಾಗದಲ್ಲಿ ಕರಗಶಕ್ತೋತ್ಸವ ಪ್ರವೇಶವನ್ನು ಪಡೆದು ತದನಂತರದಲ್ಲಿ ಇರತಕ್ಕಂಥ ಮುಸ್ಲಿಂ ಬಾಂಧವರು ಕರಗಶಕ್ತೋತ್ಸವವನ್ನು ಆಗಮನ ಮಾಡಿಕೊಳ್ತಾರೆ. ಯಾವ ರೀತಿಯಾಗಿ ಇಲ್ಲಿನ ಧಾರ್ಮಿಕ ಆಚರಣೆಗಳು ನಡೆಯುತ್ತೆ, ಇದರೊಂದಿಗೆ ಟಿವಿನ ಜೊತೆಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಇಲ್ಲಿರ್ತಕ್ಕಂಥ ಮುಜಾರ್ ಅವರು ಇರ್ತಾರೆ. ಅವ್ರು ಯಾವ ರೀತಿಯಾಗಿ ತಮ್ಮ ಧಾರ್ಮಿಕ ಆಚರಣೆಗಳನ್ನು ವಿಧಿವಿಧಾನಗಳನ್ನು ಪೂರೈಸ್ತಾರೆ ಅನ್ನೋದ್ರ ಬಗ್ಗೆ ಫರೋಜ್ ಮುಷರಫ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡ್ತಾ ಹೋಗ್ತಾನೆ. ಸರ್, ಯಾವ ರೀತಿಯ ಈ ಒಂದು ಪ್ರತೀಕವಾಗಿ ಭಾವೈಕ್ಯತೆಯ ಪ್ರತೀಕವಾಗಿ ವಿಶ್ವ ಪ್ರಸಿದ್ಧಿಯಾಗಿರ್ತಕ್ಕಂಥ ಕರಗಶಕ್ತೋತ್ಸವ ಕಾಟನ್ಪೇಟೆಯಲ್ಲಿರ್ತಕ್ಕಂಥ ದರ್ಗಾಗೆ ಬರುತ್ತೆ. ಏನೇನು ಯಾವ ರೀತಿಯ ಧಾರ್ಮಿಕ ಆಚರಣೆಗಳಲ್ಲಿ ಜರುಗುತ್ತೆ? ಅದು ಈ ಕಾಲದಲ್ಲ, ಅದು ತುಂಬ ವರ್ಷದಿಂದ ಇದು ನಮ್ಮ ದರ್ಗಾಗೆ ಬಂದು ಇಲ್ಲಿ 3 ಸುತ್ತಾಗ್ಬಿಟ್ಟು ಹೋಗುತ್ತೆ. ನಾವು ಅದಕ್ಕೆಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದೀವಿ. ಪ್ರತಿ ವರ್ಷ ಹೆಂಗೆ ಬರುತ್ತೆ ಹಂಗೆ ಈ ವರ್ಷನೂ ಅರೇಂಜ್ಮೆಂಟ್ ಮಾಡಿದ್ದೀವಿ. ನಾವು ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭೇಟಿಯನ್ನು ನೀಡುತ್ತೆ. ಇದಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯ ಧಾರ್ಮಿಕ ಆಚರಣೆಗಳನ್ನು ಮಾಡ್ತಾರೆ? ಹಿಂದೂ ಮತ್ತು ಮುಸ್ಲಿಂ ಭಾವೈಕ್ಯತೆಯ ಪ್ರತೀಕವಾಗಿ ಆ ದರ್ಗಾಗೆ ಭೇಟಿಯನ್ನು ನೀಡತಕ್ಕಂಥದ್ದು ಹಲವು ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ಸಂಪ್ರದಾಯ. ಬಂದು 3 ಸುತ್ತನ್ನು ಪ್ರದಕ್ಷಿಣೆಯನ್ನು ಹಾಕುತ್ತೆ. ಆ ನಂತರದಲ್ಲಿ ಬಂದು ನೀವು ಕೂಡ ಪೂಜೆ ಸಲ್ಲಿಸುವಂಥ ಪ್ರಕ್ರಿಯೆ. ಇಲ್ಲಿ ಬಂದು ಮೊದಲು ನಾವು ಇಲ್ಲಿ ಅವ್ರಿಗೆ ಹೂವಿನ ಹಾರ ಹಾಕ್ತೀವಿ. ಆಮೇಲೆ ನಮ್ದು ಇದೆಯಲ್ಲ ಅಂಜನ ಹಾಕಿಸ್ತೀವಿ. ಆಮೇಲೆ ಅದು ಇದರಿಂದ ಖಡ್ಗೆಯಿಂದ 3 ಸುತ್ತ ಡಿಶಿ ತೆಗಿತೀವಿ. ಆಮೇಲೆ 3 ಸುತ್ತಾಗುತ್ತೆ. ಸುತ್ತಾಕ್ಬಿಟ್ಟು ಎಲ್ಲರೂ ಹೂವು ಎಲ್ಲ ಹಾಕ್ತಾರೆ. ಇಲ್ಲಿ ಜನ ನಿಂತ್ಕೊಂಡಿರ್ತಾರಲ್ಲ. ಸರ್, ಈ ದರ್ಗಾದಲ್ಲಿ ಮುಸ್ಲಿಂ ಬಾಂಧವರು ಮತ್ತು ಹಿಂದೂ ಬಾಂಧವರು ಐಕ್ಯತೆಯ ಸ್ಥಳವಾಗಿ ಆ ಕರಗಶಕ್ತೋತ್ಸವದಲ್ಲಿ ಪಾಲ್ಗೊಳ್ಳುವಂಥದ್ದು. ಹೌದು, ಇದು ಇಲ್ಲಿ ಭೇದ ಭಾವ ಏನೂ ಇಲ್ಲ. ಎಲ್ಲರೂ ನೋಡ್ಬೋದು ನೀವು. ಎಲ್ಲ ಮುಸ್ಲಿಮವರು ಇದ್ದಾರೆ, ಹಿಂದೂಗಳು ಇದ್ದಾರೆ. ಎಲ್ಲ ನಾವು ಇಲ್ಲಿ ಒಟ್ಟಿಗೆ ಎಲ್ಲ ಸೇರಿ ಇಲ್ಲ ಹಬ್ಬ ಇದು ಮಾಡ್ತೀವಿ. ಇದು ಇಲ್ಲಿರ್ತಕ್ಕಂಥ ಮುಜಾವರ್ ಅವರು ಹೇಳ್ತಿರ್ತಕ್ಕಂಥ ಒಟ್ಟಾರೆಯಾಗಿ ಭಾವೈಕ್ಯತೆಯ ಪ್ರತೀಕವಾಗಿ ಕಾಟನ್ಪೇಟೆಯಲ್ಲಿರ್ತಕ್ಕಂಥ ಹಜರತ್ ಮಸ್ತಾನ್ ದರ್ಗಾಗೆ ಕರಗಶಕ್ತೋತ್ಸವ ಭೇಟಿಯನ್ನು ನೀಡುತ್ತೆ. ಪ್ರತಿ ವರ್ಷ ಹಲವು ವರ್ಷಗಳಿಂದಲೂ ಕೂಡ ಈ ಒಂದು ಆಚರಣೆಯನ್ನು ಅನುಸರಿಸಿಕೊಂಡು ಬರ್ತಲಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಭೇಟಿಯನ್ನು ನೀಡತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟ ನಾವೆಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಇಂದು ಸಹ ಕರಗಶಕ್ತೋತ್ಸವ ಭೇಟಿಯನ್ನು ನೀಡಿ ಹಿಂದೂ ಮತ್ತು ಮುಸ್ಲಿಂ ಬಾಂಧವರ ಭಾವೈಕ್ಯತೆಯ ಪ್ರತೀಕವಾಗಿ ಈ ಒಂದು ದರ್ಗಾದಲ್ಲಿ ಪೂಜೆಯನ್ನು ನೆರವೇರಿಸಿ ಆ ಬಳಿಕ ನಾವು 22 ಕಿಲೋಮೀಟರ್ಗಳವರೆಗೂ ಕೂಡ ಸಂಚಾರವನ್ನು ಮಾಡಿರ್ತಕ್ಕಂಥ ಕರಗಶಕ್ತೋತ್ಸವಕ್ಕೆ ದೃಷ್ಟಿಯನ್ನು ತೆಗಿತೇವೆ, ಪೂಜೆಯನ್ನು ಸಲ್ಲಿಸ್ತೇವೆ, ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸ್ತೇವೆ. ಹಿಂದೂ ಮುಸ್ಲಿಂ ಬಾಂಧವರೆಲ್ಲರೂ ಕೂಡ ಕೂಡಿ ಈ ಒಂದು ಆಚರಣೆಯನ್ನು ಮಾಡ್ತೇವೆ ಅಂತ ಹೇಳಿ ಭಾವೈಕ್ಯತೆಯ ಪ್ರತೀಕದಂತಿರುವ ಈ ಒಂದು ದರ್ಗಾಗೆ ಭೇಟಿಯನ್ನು ನೀಡತಕ್ಕಂಥ ಕರಗಶಕ್ತೋತ್ಸವದ ಬಗ್ಗೆ ಹೇಳ್ತಿರ್ತಕ್ಕಂಥ ಮಾತು. ಕ್ಯಾಮರಾಮನ್ ಉಲ್ಲಾಸ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.